ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ, ನಮ್ಮ ಅಂಗಳದಲ್ಲಿ ಬೆಳೆದಿರುವಂಥ ಈ ಕೇಸುವಿನ ಎಲೆಯಿಂದ ಪತ್ರೋಡೆನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ನಾವು ಎಲೆಗಳನ್ನ ತಗೋಬೇಕು. ಈ ರೀತಿಯಾದ ಈ ಕೇಸುವಿನ ಎಲೆಗಳನ್ನ ನಾವು ಚೆನ್ನಾಗಿರೋ ಎಲೆಗಳನ್ನ ತಗೊಂಡು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಈಗ ಮಳೆಗಾಲ ಶುರು ಆಗ್ತಾ ಇದೆ. ಆ್ಯಕ್ಚುಲಿ ಇದು ಕೇಸುವಿನ ಎಲೆ ಉಷ್ಣಾಂಶ ಇರೋದು. ಮಳೆಗಾಲ ಶುರು ಆದಾಗ ತಂಪು ಶುರು ಆಗುತ್ತೆ. ದೇಹದ ಒಂದು ಉಷ್ಣಾಂಶವನ್ನು ಸಮತೋಲನೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ನಾವು ಮಳೆಗಾಲದಲ್ಲಿ ಈ ಕೇಸುವಿನ ಎಲೆ ಪತ್ರೊಡೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ದಂಟನ್ನು ತೆಗೆದು ಎಲೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಪತ್ರೊಡೆ ಮಾಡಬೇಕು. ಎಲೆಗಳ ಹಿಂದೆಲ್ಲ ಏನಾದರೂ ಹುಳಾಗ ಮನೆ ಮಾಡಿರುತ್ತೆ, ಎಲ್ಲ ಕ್ಲೀನಾಗಿ ಎಲೆನ ತೊಳ್ಕೊಂಡು ಇಟ್ಕೋಬೇಕು. ಈಗ ಎಲೆ ಎಲ್ಲ ತೊಳೆದಾಗಿದೆ ಚೆನ್ನಾಗಿ. ಈ ದಂಟುಗಳನ್ನೆಲ್ಲ ಸೆಪ್ರೇಟ್ ಮಾಡ್ಕೋಬೇಕು. ಎಲ್ಲ ದಂಟು ಸೆಪ್ರೇಟ್ ಮಾಡಾಯಿತು. ಈ ದಂಟು ವೇಸ್ಟ್ ಮಾಡೋಂಗಿಲ್ಲ. ಈ ದಂಟಿನಿಂದ ನಾವು ಗೊಜ್ಜು ಪಲ್ಯ ಎಲ್ಲ ಮಾಡ್ಕೋಬೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇನ್ನು ಈ ಎಲೆಗಳನ್ನೆಲ್ಲ ಹಿಂದುಗಡೆಗೆ ಸ್ವಲ್ಪ ನಾರಿರುತ್ತೆ, ಇದನ್ನು ನೀಟಾಗಿ ತಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನಾರು ಬರುತ್ತೆ, ಇದನ್ನೆಲ್ಲ ತಕ್ಕೊಂಡ್ರೆ ಪತ್ರೊಡೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಇನ್ನು ಇದೇ ರೀತಿ ಎಲ್ಲ ಎಲೆಗಳನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಕೇಸುವಿನ ಎಲೆ ಪತ್ರೊಡೆ ಮಾಡೋಣ. ಈ ಪತ್ರೊಡೆ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ತೋರಿಸ್ತಿದ್ದೀನಿ. ಕೇಸುವಿನ ಎಲೆ ಕ್ಲೀನ್ ಮಾಡಿ ತೊಳೆದು ಒರೆಸಿ ಇದನ್ನು ಒಂದು 8-10 ಎಲೆ ಇದೆ. ಒಂದು 2 ಲೋಟ ಅಕ್ಕಿ 2 ಗಂಟೆ ನೆನೆ ಹಾಕಿ ನೀರು ತೆಗೆದಿದ್ದಿದೆ. ಈಗ ಇದು ನೋಡಿ, ಇದು ಕಡಲೆಬೇಳೆ ನೆನೆ ಹಾಕಿದ್ದು 2 ಗಂಟೆ ನೆನೆ ಹಾಕಿದ್ದಿದೆ. ಇದು 1/4 ಲೋಟ ನೆನೆಸಿದ ಮೇಲೆ ಎಷ್ಟಾಗಿದೆ. ಕೊಬ್ಬರಿ ಒಂದು ಲೋಟ. ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿದ್ದು. ಇದನ್ನು ಯಾಕಂದರೆ ಮಸಾಲೆ ಜೊತೆಗೆ ಹಚ್ಚುವಾಗ, ಎಲೆಗೆ ಹಚ್ಚುವಾಗ ಕೈಗೆ ಬರಬಾರ್ದದು, ಹೀಗಾಗಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ 2. ಉಪ್ಪು ಮತ್ತು ಅರಿಶಿನ. ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಒಣಮೆಣಸಿನ್ಕಾಯಿ 8, 2 ಚಮಚ ಧನಿಯಾ, 4 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ 1 ಇಂಚು ಶುಂಠಿ ತುಂಡು ಮಾಡ್ಕೊಂಡಿರೋದು, 4 ಲವಂಗ, 1 ಇಂಚು ಚಕ್ಕೆ. ಆಮೇಲೆ ಇದು ಮೆಂತೆ, ಹುರಿದಿರೋ ಮೆಂತೆ. ಯಾಕಂದರೆ ಇದನ್ನು ಸ್ವಲ್ಪ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ. ಕೇಸುವಿನಲ್ಲೇ ಉಷ್ಣಾಂಶ ಇರೋದು, ಅದನ್ನು ಸ್ವಲ್ಪ ನಾವು ತಂಪಾಗಬೇಕು ಅಂದರೆ ಭಾಳ ಹೀಟ್ ಆಗಬಾರ್ದು ಅಂತ ಮೆಂತೆನ ಅದಕ್ಕೆ ಯೂಸ್ ಮಾಡಿರ್ತೀವಿ. ಅದ್ರ ಜೊತೆಗೆ ಹಾಕಬೇಕಾಗಿರೋದು ಒಂದು ಸ್ವಲ್ಪ ಬೆಲ್ಲ, ತುಂಬ ಹಾಕಬಾರ್ದು, ರುಚಿಗೆ ಸ್ವಲ್ಪ ಬೆಲ್ಲ. ಹುಣಸೆಹಣ್ಣು ಮಾತ್ರ ತುಂಬ ಹೆಚ್ಚು ಹಾಕಬೇಕು. ಇದು ನೋಡಿ, ಹುಣಸೆಹಣ್ಣಿದೆ. ಯಾಕಂದರೆ ಕೇಸುವಿನ ಎಲೆ ಕ್ವಾಲಿಟಿ ಸ್ವಲ್ಪ ಕೆರೆತ ಇರುತ್ತೆ. ಈ ಎಲೆಗೆ ಇದಕ್ಕೆ ಕೆರೆತ ಇರುತ್ತೆ, ಅದ್ರ ಸಲುವಾಗಿ ನಾವು ಹಿಂದಿನ ನಾರೆಲ್ಲ ತೆಗೆದಿರ್ತೀವಿ. ಆದರೂ ಕೆಲವೊಂದು ಎಲೆಗಿರುತ್ತೆ, ಎಲ್ಲ ಎಲೆಗಿರುತ್ತಂತಲ್ಲ. ಆದರೂ ಇದನ್ನು ಹುಣಸೆಹಣ್ಣನ್ನು ನಾವು ಇದಕ್ಕೆ ಹಾಕಿದಾಗ ಆ ಕೆರೆತ ಕಡಿಮೆ ಆಗಿ ನಮಗೆ ಪತ್ರೊಡೆ ಚೆನ್ನಾಗಿ ಬರುತ್ತೆ. ಪತ್ರೊಡೆ ಬೇಯಿಸಲಿಕ್ಕೆ ಇಡ್ಲಿ ಪಾತ್ರೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಉಗಿ ಬರಬೇಕು. ಅದನ್ನು ಗ್ಯಾಸ್ ಆನ್ ಮಾಡಿ ಚಿಕ್ಕದಾಗಿ ಇಟ್ಟಿದ್ದೀನಿ. ಅಲ್ಲಿವರೆಗೆ ನಾವು ಮಸಾಲೆ ಎಲ್ಲ ಮಾಡಿಕೊಂಡು ಪತ್ರೊಡೆ ರೆಡಿ ಮಾಡೋಣ. ಮೊದಲು ಮಿಕ್ಸರ್ ಜಾರಿಗೆ ಈ ಎಲ್ಲ ಮಸಾಲೆನ 1 by 1 ಹಾಕ್ಕೊಳ್ಬೇಕು. ಧನಿಯಾ, ಅದರ ಜೊತೆಗೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಮೆಂತೆ, ಹುರಿದಿರೋ ಮೆಂತೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಗೂ ಕೊಬ್ಬರಿ. ಇಷ್ಟು ಮೊದಲು ಹಾಕ್ಕೊಂಡು, ಇದಿಷ್ಟು ಮಸಾಲೆ ಹಾಕ್ಕೊಂಡು ಈಗ ಒಂದ್ಸಲ 1-2 ಸುತ್ತು ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಅದರಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ ಹಾಕಿ ನುಣ್ಣಗೆ ರುಬ್ಬಬೇಕು.
ಈಗ ಮಸಾಲೆ ಮಿಕ್ಸ್ ಆಗಿದೆ. ಇದರಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ ಸೇರಿಸಿ ನುಣ್ಣಗೆ ರುಬ್ಬಬೇಕು. ಈಗ ನೆನೆಸಿರೋ ಅಕ್ಕಿ ಇದನ್ನು ಸಹಿತ ಇದರಲ್ಲಿ ಹಾಕ್ಕೋಬೇಕು. 1-2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ. ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ತುಂಬಾ ನೀರು ಹಾಕಬಾರ್ದು, ಎಲೆಗೆ ಹಚ್ಚುವಾಗ ತೊಂದರೆ ಆಗುತ್ತೆ. ಇಷ್ಟು ಗಟ್ಟಿ ಇರಬೇಕು, ಇನ್ನೂ ನೀರು ಹಾಕಬಾರ್ದು. ತುಂಬ ನೀರಾದರೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೋಡಿ ಮಸಾಲೆ ಈ ಹದಕ್ಕಿದೆ. ಇದಕ್ಕಿಂತ ಇನ್ನೂ ನೀರು ಆಗಬಾರ್ದು, ಯಾಕಂದರೆ ಎಲೆಗೆ ಹಚ್ಚುವಾಗ ಕಷ್ಟ ಆಗುತ್ತೆ. ಈಗ ಈ ಮಸಾಲೆನ ಪಾತ್ರೆಗೆ ಹಾಕ್ಕೊಂಡು ಇದರ ಜೊತೆಗೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಎಲೆಗೆ ಹಚ್ಚಬೇಕಾಗಿರೋ ಮಸಾಲೆ ರೆಡಿಯಾಗಿದೆ. ಈಗ ಎಲೆಗಳು ಚಿಕ್ಕ ದೊಡ್ಡ ಎಲೆಗಳಿವೆ. ದೊಡ್ಡ ಎಲೆಗಳನ್ನ ಕೆಳಗೆ ಇಟ್ಕೊಂಡಿದ್ದೀನಿ. ಈ ಎಲೆಗಳಿಗೆ ಮಸಾಲೆ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ನೋಡಿ, ಎಲೆನ ಉಲ್ಟಾ ಇಡಬೇಕು. ಈ ರೀತಿಯಾಗಿ ಕೆಳಗಡೆ ಇಟ್ಕೊಂಡು ಈ ಮೇಲ್ಗಡೆ ಭಾಗದಲ್ಲಿ ಮಸಾಲೆ ಹಚ್ಚಬೇಕು. ತುಂಬ ದಪ್ಪ ಹಚ್ಚಬೇಡಿ, ತೆಳ್ಳಗೆ ಹಚ್ಚಬೇಕು. ಈಗ ಇನ್ನೊಂದು ಎಲೆ ತಗೊಂಡು ಈ ರೀತಿಯಾಗಿ ಇಡಬೇಕು. ಆದಷ್ಟು ಸ್ಕ್ವೇರ್ ಬರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಈಗ ಎಲ್ಲ ಎಲೆಗಳ ಮಸಾಲೆ ಹಚ್ಕೊಂಡಾಯ್ತು. ಅದು ಸ್ವಲ್ಪ ಮಸಾಲೆ ಉಳಿಸ್ಕೊಳ್ಬೇಕು, ಯಾಕಂದರೆ ಸುತ್ತುವಾಗ ಸ್ವಲ್ಪ ಮಸಾಲೆ ಬೇಕಾಗುತ್ತೆ. 4 ಸೈಡ್ ಅದನ್ನು ಕರೆಕ್ಟಾಗಿ ಸ್ಕ್ವೇರ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಇದನ್ನು ಟೈಟಾಗಿ ಸುತ್ತಾ ಹೋಗಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಇದನ್ನು ಸುತ್ತಾ ಹೋಗಬೇಕು. ಮಿಡ್ಲ್ನಲ್ಲಿ ಸ್ವಲ್ಪ ಮಸಾಲೆ ಹಚ್ಕೊಳ್ಬೇಕು. ನೋಡಿ, ಕಂಪ್ಲೀಟ್ ರೆಡಿ ಆಗಿದೆ ರೋಲು. ಪತ್ರೊಡೆ ರೋಲ್ ರೆಡಿ ಆಗಿದೆ. ಇದನ್ನು ನೈಫ್ನಿಂದ
ಯಾಕಂದರೆ ಸ್ಟೀಮರ್ನಲ್ಲಿ ಇಷ್ಟು ದೊಡ್ಡದು ಇಡ್ಲಿಕ್ಕೆ ಆಗೋಲ್ಲ. ನೈಫ್ನಿಂದ ಅದನ್ನು ಹೀಗೆ ಪೀಸ್ ಮಾಡಿಕೊಂಡು ಸ್ಟೀಮರ್ನಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕು. ನೋಡಿ ಈ ರೀತಿಯಾದ ಇದನ್ನು ಸ್ಟೀಮರು ಮೊದಲೇ ನಾವು ಕಾಯಲಿಕ್ಕೆ ಇಟ್ಟಿದ್ದಿದೆ. ಇದರಲ್ಲಿ ಒಂದೊಂದೇ ರೋಲನ್ನು ಇಡಬೇಕು. ಇಟ್ಟು ಅರ್ಧ ಗಂಟೆವರೆಗೆ ಇದನ್ನು ಮೀಡಿಯಂ ಉರಿಯಲ್ಲಿ ಕುದಿಯಲೇ ಬೇಯಿಸಬೇಕು. ಅರ್ಧ ಗಂಟೆ ನಂತರ ತೆಗೆಯೋಣ. ಅರ್ಧ ಗಂಟೆ ಆಗಿದೆ, ಇದು ಬೇಯ್ತಾ ಇದೆ. ನೋಡೋಣ ಸರಿಯಾಗಿ ಬೆಂದಿದೆಯಾ ಅಂತ. ಬೆಂದಿದೆ. ಆ ಗ್ರೀನ್ ಕಲರ್ ಹೋಗಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಆಫ್ ಮಾಡ್ಬೋದು. ಸ್ಟೀಮರ್ನ ಆಫ್ ಮಾಡಿ ಒಂದೊಂದೇ ರೋಲನ್ನು ಎತ್ತಿ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ ಯಾವ ರೀತಿ ಇದು ಬಾಯ್ಲ್ ಆಗಿದೆ. ಬಿಸಿ ಬಿಸಿ ಪತ್ರೊಡೆ. ಆದರೆ ಈಗ ಇದನ್ನು ಕಟ್ ಮಾಡಬೇಕು, ಫ್ರೈ ಮಾಡಬೇಕು. ಒಂದು 10-15 ನಿಮಿಷ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಮುಂದೆ ಅದನ್ನು ಯಾವ ರೀತಿ ಮಾಡಬೇಕು ತೋರಿಸ್ತೀನಿ. ಈಗ ನೋಡಿ ಪತ್ರೊಡೆ ರೋಲು ರೆಡಿಯಾಗಿದೆ. ಈ ರೀತಿ ತಣ್ಣಗಾದ್ಮೇಲೆ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಪೀಸ್ ಪೀಸ್ ಯಾವ ರೀತಿ ಮಾಡಿಕೊಂಡು ಫ್ರೈ ಮಾಡಬೇಕು ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ತೆಂಗಿನೆಣ್ಣೆ ಹಚ್ಚಿ ತವಾ ಮೇಲೆ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡೋದಲ್ಲ. ಇದಕ್ಕೆ ಕೆಲವರು ತುಪ್ಪ ಹಾಕ್ತಾರೆ, ಆದರೆ ತುಪ್ಪದಕ್ಕಿಂತ ತೆಂಗಿನೆಣ್ಣೆ ಪರಿಮಳ ಇದಕ್ಕೆ ಚೆನ್ನಾಗಿ ಬರುತ್ತೆ. ಡೀಪ್ ಫ್ರೈ ಮಾಡೋದು ಬೇಡ, ಶಾಲೋ ಫ್ರೈ ಮಾಡಿದರೆ ಸಾಕು. ಈ ರೀತಿಯಾಗಿ ಇದನ್ನು ಪತ್ರೊಡೆಗಳನ್ನು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಹಾಕುವಾಗ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡ್ ಬದಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೋಲ್ಗಳನ್ನ ಫ್ರಿಜ್ನಲ್ಲಿ ಎತ್ತಿಟ್ಟರೆ 2-3 ದಿನದವರೆಗೂ ನೀವು ಉಪಯೋಗಿಸ್ಕೋಬೋದು. ನಿಮ್ಗೆ ಯಾವಾಗ ಊಟದ ಟೈಮಿಗೆ ಬೇಕೋ ಆವಾಗ ಇದನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಫ್ರೈ ಮಾಡಲೇಬೇಕಂತನೂ ಇಲ್ಲ, ಬೇಡ ಅಂದರೆ ಹಂಗೇನು ತಿನ್ಬೋದು. ಫ್ರೈ ಮಾಡಿದರೆ ಒಂಥರ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಹೆಚ್ಚಿರುತ್ತೆ, ಅದಕ್ಕೆ ಫ್ರೈ ಮಾಡೋದು. ಈಗ ಇದು ಒಂದು ಸೈಡ್ ಫ್ರೈ ಆಗಿದ್ದಿದೆ, ಮೇಲ್ಗಡೆನೂ ಎಣ್ಣೆ ಹಾಕಿದ್ದಿದೆ. ಇದನ್ನು ಈ ರೀತಿಯಾಗಿ ಟರ್ನ್ ಮಾಡಿ. ಮೇಲ್ಗಡೆಯಿಂದ ಇನ್ನೊಂದು ಸಲ ಬೇಕಾದರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಬೋದು. ರುಚಿಯಾಗಿರೋ ಪತ್ರೊಡೆ ರೆಡಿಯಾಗಿದೆ. ಈಗ ರುಚಿಯಾಗಿರೋ ಪತ್ರೊಡೆ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.